ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಒಂದು ಕಡೆಗೆ ಜಮೆ ಆಗ್ತಾ ಇದ್ರೆ ಇನ್ನೊಂದು ಕಡೆಗೆ ಹೊಸ ನಿಯಮಗಳು ಕೂಡ ಶುರು ಆಗ್ತಾ ಇದ್ದಾವೆ. ಎಲ್ಲಾ ದಾಖಲೆಗಳು ಕೂಡ ನೀವು ರೆಡಿ ಇಟ್ಕೋಬೇಕು. ಹೌದು, ಇನ್ ಮುಂದೆ ನಿಮಗೆ ಹಣ ಬರ್ಬೇಕಂದ್ರೆ ಎಲ್ಲಾ ನಿಯಮಗಳು ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳು ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಇನ್ನೊಂದು ಕಡೆಗೆ ಎಲ್ಲಾ BPL ಕಾರ್ಡ್ ಇದ್ದವರಿಗೆ, AY ಕಾರ್ಡ್ ಇದ್ದವರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಕಡೆಗೆ ಗುಡ್ ನ್ಯೂಸ್ ಇದೆ. ಇನ್ನೊಂದು ಕಡೆಗೆ ಇಂದಿರಾ ಕಿಟ್ಟು ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಅಕ್ಕಿ ಜೊತೆಗೆ ಏನೆಲ್ಲ ವಿತರಣೆ ಮಾಡಬಹುದು, ಜುಲೈ ತಿಂಗಳಿನಿಂದ ಯಾವೆಲ್ಲ ಹೊಸ ನಿಯಮಗಳು ರೇಷನ್ ಕಾರ್ಡ್ ಮೇಲಿದ್ದವರಿಗೆ ಬರ್ತಾ ಇದೆ ಅದನ್ನು ಕೂಡ ನೋಡೋಣ. ಇನ್ನೊಂದು ಕಡೆಗೆ ಬಸ್ ನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಿಗೆ ಒಂದು ಕಡೆಗೆ ಶಾಕಿಂಗ್ ಸುದ್ದಿ. ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ, ಇದರ ಬಗ್ಗೆನೂ ಕೂಡ ಅಪ್ಡೇಟ್. ಇನ್ನು ಇಂಥವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡಬೇಕಾ ಬೇಡವಾ, ಅಂದ್ರೆ ಮಹಿಳೆಯರಲ್ಲಿ ಇಂಥವರಿಗೆ ಉಚಿತ ಬಸ್ ನಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಸಿಗಲ್ವಾ, ಯಾರಿಗೆಲ್ಲ ಒಂದು ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ, ಸರ್ಕಾರದಿಂದ ಬಂದ 5 ದೊಡ್ಡ ರೂಲ್ಸ್ ಗಳೇನು ಅದನ್ನು ಕೂಡ ನೋಡೋಣ ವೀಕ್ಷಕರೇ. ಇನ್ನೊಂದು ಕಡೆಗೆ SIR ಕೂಡ ಪ್ರಾರಂಭವಾಗ್ತಾ ಇದೆ ಕರ್ನಾಟಕದಲ್ಲಿ. ಮನೆ ಮನೆಗೆ BLO ಅಧಿಕಾರಿಗಳು ಭೇಟಿ ಕೊಡೋದಕ್ಕೆ ಈಗ ಶುರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ರಾಜ್ಯ ಸರ್ಕಾರದಿಂದ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇದೆ. ಎಲ್ಲ ಜನಸಾಮಾನ್ಯರಿಗೆ ಎಲ್ಲ ದಾಖಲೆಗಳು ರೆಡಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಮನೆಗೆ ಬಂದು ಅರ್ಜಿ ಫಾರಂ ಕೂಡ ನಿಮಗೆ ಕೊಡ್ತಾರೆ, ಅದನ್ನ ನೀವು ತುಂಬಬೇಕು. ಇನ್ನೊಂದು ಕಡೆಗೆ ಕರ್ನಾಟಕ ರಾಜ್ಯದಂತ ಮತ್ತೆ ಭಾರಿ ಮಳೆ, ಮುಂಗಾರು ಮಳೆ ಚುರುಕಾಗ್ತಾ ಇದೆ. ಈ ಎಲ್ಲಾ ಜಿಲ್ಲೆಗಳಿಗೆ ಮತ್ತೆ ಅಲರ್ಟ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ನಾಳೆಯಿಂದ ಮಳೆ ಬೀಳ್ತಾ ಇದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಕೊಡೋದ್ರಿಂದ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಮತ್ತೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಅಥವಾ ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಒಂದು ಸೂಪರ್ ಗುಡ್ ನ್ಯೂಸ್ ಕೂಡ ಇವತ್ತು ನಾವು ಕೊಡಲಿದ್ದೇವೆ. ಸೊ ಎಲ್ಲರೂ ಕೂಡ ಲೈಕ್ ಮಾಡಿ ಮತ್ತು ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ ಕಮೆಂಟ್ ಮೂಲಕ. ನಿಮಗೆ 30ನೇ ಕಂತು ಹಣ, ಗೃಹಲಕ್ಷ್ಮಿ ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ರಾಜ್ಯ ಸರ್ಕಾರದಿಂದ ಇಲ್ಲಿವರೆಗೂ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 30ನೇ ಕಂತಿನವರೆಗೂ ಹಣವನ್ನ ಹಾಕಲಾಗಿದ್ದು, ಈಗ 31 ಮತ್ತು 32 2 ಕಂತು ಬಾಕಿ ಹಣ ಬಿಡುಗಡೆ ಯಾವಾಗ ಆಗುತ್ತೆ ಎಂಬುದಕ್ಕೆ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಾಕಿ ಕಂತು ಹಣ ಜಮೆ ಆಗುವ ಒಂದು ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ನಡೆದ ಅಕ್ರಮಗಳನ್ನ ತಡೆಯಲು ಈಗಾಗಲೇ ಒಂದು ನಿರ್ಧಾರವನ್ನ ಮಾಡಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಇನ್ನು 1 ವಾರದಲ್ಲಿ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಮನೆ ಮನೆಗೆ, ನಿಮ್ಮ ಒಂದು ಮನೆಗೆ ಸಿಬ್ಬಂದಿಗಳು ಬರಬಹುದು, ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಬರಬಹುದು ಅಂತ ಹೇಳಲಾಗ್ತಾ ಇದೆ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬಾನೇ ಅಕ್ರಮಗಳು ನಡೆದಿದ್ದು, ಒಂದೇ ಅಕೌಂಟ್ಗೆ ತುಂಬಾ ಜನ ಜಾಯ್ನ್ ಆಗಿರೋದಾಗಿರ್ಬೋದು, ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗಿರೋದಾಗಿರ್ಬೋದು, ಇನ್ನು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಗೃಹಲಕ್ಷ್ಮಿಯಲ್ಲಿ ಜಾಯ್ನ್ ಆದವರನ್ನ ತೆಗೆದು ಹಾಕಲಾಗ್ತಾ ಇದೆ. ಇನ್ನು ಮನೆ ಮನೆಗೆ ಸರ್ವೆ ಕೂಡ ನಡೆಯಲಿದೆ. ಅಂದ್ರೆ ಮನೆ ಮನೆ ಪರಿಶೀಲನೆ ಅಂತಾನೆ ಹೇಳ್ಬೋದು. ಗ್ಯಾರಂಟಿ ಯೋಜನೆ ಒಂದು ಆಪ್ ಕೂಡ ರೆಡಿ ಮಾಡಿದ್ದಾರೆ ವೀಕ್ಷಕರೇ. ಈ ಒಂದು ಅಪ್ಲಿಕೇಶನ್ ನಲ್ಲಿ ನಿಮ್ಮ ಮನೆಗೆ ಬಂದು ಅಲ್ಲಿ ನಿಮಗೆ ಸರ್ವೆ ಮಾಡಬಹುದು. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ನಿಮ್ಮ ಹೆಸರು, ನಿಮ್ಮ ರೇಷನ್ ಕಾರ್ಡ್ ನಂಬರು ಮತ್ತು ನಿಮ್ದು ಎಲ್ಲ ಒಂದು ಡೀಟೇಲ್ಸ್ ಅನ್ನ ಅದರಲ್ಲಿ ಹಾಕಲಾಗುತ್ತೆ. ನಂತರ ಯಾರಾದ್ರೂ ಈ ಒಂದು ಯೋಜನೆಯಲ್ಲಿ ಅಕ್ರಮವಾಗಿ ಭಾಗಿಯಾಗಿದ್ರೆ ಅವರನ್ನ ಯೋಜನೆ ಅಂತ ತೆಗೆದು ಹಾಕೋದಾಗಿರ್ಬೋದು, ಅಥವಾ ಮತ್ತೆ ಯಾರಾದ್ರೂ ಹೊಸ ಒಂದು ಅರ್ಜಿ ಹಾಕೋದಿದ್ರೆ ಹೊಸ ಅರ್ಜಿ ಹಾಕೋದ್ರ ಮೂಲಕ ಅವರನ್ನ ಫಲಾನುಭವಿಗಳಂತ ಕನ್ಸಿಡರ್ ಮಾಡೋದಾಗಿರ್ಬೋದು. ಈ ತರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತೊಮ್ಮೆ ಮರು ಅರ್ಜಿ ಪ್ರಕ್ರಿಯೆ ಈಗ ಶುರು ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಈ ಒಂದು ಮರು ಅರ್ಜಿ ಪ್ರಕ್ರಿಯೆ ಏನಿದ್ದು ನೋಡಿ, ಇದು ಇನ್ನು 1 ವಾರದಲ್ಲಿ ಪ್ರಾರಂಭವಾಗಲಿದೆ. ನೀವು ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಕೇಂದ್ರಕ್ಕೂ ಹೋಗ್ಬೋದು, ಅಥವಾ ನಿಮ್ಮ ಮನೆಗೆ ಬಂದಾಗ ಅಂಗನವಾಡಿ ಕಾರ್ಯಕರ್ತೆಯರು ಅಲ್ಲೂ ಕೂಡ ನೀವು ಮರು ಅರ್ಜಿಯನ್ನ ಹಾಕಬಹುದು. ಅಂದ್ರೆ ಅನಕ್ಷರಸ್ಥರು ಯಾರಾದ್ರೂ ಇದ್ರೆ, ಬಡವರು ಮನೆಯಿಂದ ಹೊರಗಡೆ ಹೋಗೋಕ್ ಆಗಲ್ಲ ಅಂತವರು ಮನೆಯಿಂದಲೂ ಕೂಡ ಅರ್ಜಿಯನ್ನ ಹಾಕಬಹುದಂತೆ. ಸೊ ಈ ತರ ಮತ್ತೊಮ್ಮೆ ಮರು ಅರ್ಜಿ ಪ್ರಕ್ರಿಯೆ ಶುರುವಾಗುತ್ತೆ. ನೋಡಿ, ಈಗಾಗಲೇ 1,25,00,000ಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರು ಈ ಯೋಜನೆಯಲ್ಲಿ ಇದ್ದಾರೆ. ಪ್ರತಿಯೊಂದು ಅಕೌಂಟ್ ಕೂಡ ಚೆಕ್ ಮಾಡಲಾಗ್ತಾ ಇದೆ. ಸರ್ಕಾರದ ಮಟ್ಟದಲ್ಲೂ ಕೂಡ ಅಕೌಂಟ್ ಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಸೊ ಎಲ್ಲಾ ಒಂದು ಪರಿಶೀಲನೆ ಈ ಒಂದು ತಿಂಗಳು ಒಳಗೆ ಕಂಪ್ಲೀಟ್ ಆಗಲಿದೆ ವೀಕ್ಷಕರೇ. ಇನ್ನು ಜುಲೈ ಮೊದಲ ವಾರದಿಂದ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಇರೋದ್ರಿಂದ ಪ್ರತಿಯೊಬ್ರು ಕೂಡ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ರೇಷನ್ ಕಾರ್ಡ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ರೆಡಿ ಇಟ್ಕೊಳ್ಳಿ. ಯಾಕಂದ್ರೆ ಅರ್ಜಿ ಹಾಕುವಾಗ ಇವೆಲ್ಲ ದಾಖಲೆಗಳು ಬೇಕಾಗುತ್ತೆ. ಇನ್ನು ವೋಟರ್ ID ಕಾರ್ಡ್ ಕೂಡ ರೆಡಿ ಇಟ್ಕೊಳ್ಳಿ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ತುಂಬಾ ಜನ ಮತದಾನದ ಹಕ್ಕು ಇಲ್ಲದವರು ಕೂಡ ಯೋಜನೆಯಲ್ಲಿ ಭಾಗಿಯಾಗಿರೋದು. ಮುಂದಿನ ಬರೋ ದಿನ SIR ಕೂಡ ಪ್ರಾರಂಭವಾಗ್ತಾ ಇದೆಯಲ್ಲ, ಅವಾಗ ಅವರಿಗೆ ಗೃಹಲಕ್ಷ್ಮಿ ಹಣ ಬರದೇನೆ ಇರಬಹುದು. ಅಂದ್ರೆ ಮತದಾನದ ಹಕ್ಕು ಹೋದ್ರೆ, ಮತದಾನದ ಹಕ್ಕು ಇಲ್ಲ ಅಂದ್ರೆ ಸರ್ಕಾರದ ಯೋಜನೆಗಳ ಲಾಭ ಕೂಡ ಸಿಗೋದಿಲ್ಲ. ನೋಡಿ, ಮರು ಅರ್ಜಿ ಆದ ನಂತರ 10-15 ದಿನದ ಒಳಗೆ ಬಾಕಿ ಕಂತು ಹಣ ಕೂಡ 4,000 ರೂಪಾಯಿ ಜಮೆ ಆಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರ ಉಚಿತ ಪ್ರಯಾಣಕ್ಕೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಶುರು ಆಗ್ತಾ ಇದೆ. ಸೊ ವೀಕ್ಷಕರೇ, ಆಧಾರ್ ಕಾರ್ಡ್ಗೆ ಅಧಿಕೃತವಾಗಿ ಬ್ರೇಕ್ ಬೀಳ್ತಾ ಇದೆ.
ಆದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಯಾರ ಕೈಗೆ ಸಿಗುತ್ತೆ ನೋಡಿ, ಅವರಂತೂ ಕರ್ನಾಟಕ ರಾಜ್ಯದಂತೆ ಎಲ್ಲಿ ಬೇಕಾದ್ರೂ ಕೂಡ ಫ್ರೀ ಆಗಿ ಓಡಾಡಬಹುದು, ಮಹಿಳೆಯರು ಮಾತ್ರ. ಆದ್ರೆ ಇದರಲ್ಲಿ ಶ್ರೀಮಂತರು ಕೂಡ ಇರ್ತಾರೆ, ಸರ್ಕಾರಿ ನೌಕರರು ಕೂಡ ಇರ್ತಾರೆ, ಮಹಿಳಾ ಅಧಿಕಾರಿಗಳು ಕೂಡ ಇರ್ತಾರೆ, ತೆರಿಗೆ ಪಾವತಿ ಮಾಡೋರು ಶ್ರೀಮಂತರು ಕೂಡ ಈ ಒಂದು ಯೋಜನೆ ಲಾಭವನ್ನ ಪಡ್ಕೋತಾ ಇರೋದು ನಮಗೆಲ್ಲ ಗೊತ್ತೇ ಇದೆ. ಸೊ ಈಗ ಮುಂದಿನ ಬರೋ ದಿನ ಈ ಒಂದು ಶಕ್ತಿ ಯೋಜನೆ ಏನಿದೆ ಅಂದ್ರೆ ಫ್ರೀ ಬಸ್ ಯೋಜನೆ ಏನಿದೆ ನೋಡಿ, ಇದರಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ, ನೌಕರರಿಗೆ ಹಾಗೂ ತೆರಿಗೆ ಕಟ್ತಾ ಇದ್ದವರಿಗೆ ಶಕ್ತಿ ಯೋಜನೆ ಲಾಭ ಕೊಡಬೇಕಾ ಬೇಡವಾ, ಅಥವಾ ಅವರು ಸಹ ಯೋಜನೆ ಕೂಡ ಬಿಟ್ಟು ಕೊಡುವಂತೆ ಕೋರುವುದೇ ಎಂಬ ಬಗ್ಗೆ ಚಿಂತನೆ ವರದಿ ನೀಡಲು ಇಲಾಖೆಯ ಮುಖ್ಯಸ್ಥರಿಗೆ ಸೂಚನೆ ಕೊಡುವುದಾಗಿ ತಿಳಿದು ಬಂದಿದೆ. ಅಂದ್ರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಗಿವ್ ಅಪ್ ಎಂಬುವ ಒಂದು ಅಂದ್ರೆ ಗಿವ್ ಇಟ್ ಅಪ್ ಸ್ಕೀಮ್, ಶ್ರೀಮಂತರು ಉಳ್ಳವರು ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ತ್ಯಜಿಸಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಒಂದು ಕಡೆಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ನೋಡಿ, ಜುಲೈ ಮೊದಲ ವಾರದಿಂದ ಅರ್ಜಿ ಪ್ರಕ್ರಿಯೆ ಶುರುವಾಗಲಿದೆ. ಸೊ ಯಾವೆಲ್ಲ ದಾಖಲೆಗಳು ರೆಡಿ ಇಟ್ಕೋಬೇಕು ನೀವು ಅಂದ್ರೆ, ಮೊದಲಾಗಿ ವೋಟರ್ ಕಾರ್ಡು, ನಿಮ್ದು ವೋಟರ್ ID ಕಾರ್ಡ್ ರೆಡಿ ಇಟ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡು, ನಿಮ್ದು ಒಂದು ಭಾವಚಿತ್ರದ ಫೋಟೋ ಕೂಡ ಬೇಕಾಗುತ್ತೆ, ಇದು ನಿಮ್ಮ ಮೊಬೈಲ್ ಸಂಖ್ಯೆ ಕೂಡ ಬೇಕಾಗುತ್ತೆ ವೀಕ್ಷಕರೇ. ಸೊ ಇದು ನೀವು ರೆಡಿ ಇಟ್ಕೊಳ್ಳಿ, 4 ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ, ಮುಂದಿನ ಬರೋ ದಿನ ಇದು ಬೇಕಾಗುತ್ತೆ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಹಾಕೋದಕ್ಕೆ. ಇನ್ನು ಎರಡನೇದಾಗಿ ಪಂಚ ಗ್ಯಾರಂಟಿ ಯೋಜನೆಗಳು ಕೇಂದ್ರ ಮೋದಿ ರೀತಿಯಲ್ಲಿ ಗಿವ್ ಇಟ್ ಆಪ್ಗೆ ರಾಜ್ಯದಲ್ಲೂ ಕೂಡ ಕರೆ ಕೊಡಲಾಗುತ್ತೆ. ಸ್ವಯಂ ಪ್ರೇರಿತವಾಗಿ ಪಂಚ ಗ್ಯಾರಂಟಿ ಯೋಜನೆಗಳು ನೀವು ಬೇಡ ಅಂತ ತ್ಯಜಿಸಬಹುದು. ಶ್ರೀಮಂತರು ಆಗಿದ್ರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ನೀವೇನಾದ್ರೂ ಪಡ್ಕೋತಾ ಇದ್ರೆ, ನೀವೇನಾದ್ರೂ ಉಳ್ಳವರಾಗಿದ್ರೆ ಸ್ವಯಂ ಪ್ರೇರಿತವಾಗಿ ಯೋಜನೆಗಳನ್ನ ನೀವು ಬಿಟ್ಟು ಕೊಡಬಹುದು. ಗ್ಯಾರಂಟಿ ವಿವಿಧ ಸ್ಕೀಮ್ಗಳು ಉಳ್ಳವರ ಪಾಲಾಗುವುದರ ತಡೆಗೆ ಗಿವ್ ಇಟ್ ಆಪ್ಗೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ನೌಕರರಿಗೆ ಫ್ರೀ ಬಸ್ ಬೇಕಾ ಬೇಡವಾ ಎಂದು ಚರ್ಚೆ ನಡೀತಾ ಇದೆ. ಸರ್ಕಾರಿ ನೌಕರರಿಗೂ ಕೂಡ ಮಹಿಳೆಯರಿಗೆ ಫ್ರೀ ಬಸ್ ಸ್ಕೀಮ್ ಕೊಡಬೇಕಾ ಬೇಡವಾ, ಈ ಬಗ್ಗೆ ವರದಿ ಸಲ್ಲಿಸಬೇಕು ಅಂತ ವಿವಿಧ ಇಲಾಖೆಗಳಿಗೆ ಸರ್ಕಾರ ಸೂಚನೆ ಕೊಟ್ಟಿದೆ. ನೋಡಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ 5% ಮಂದಿ ಯೋಜನೆಗೆ ಗುಡ್ ಬೈ ಕೊಟ್ಟರು ಕೂಡ ಸರ್ಕಾರಕ್ಕೆ 1200 ಕೋಟಿ ರೂಪಾಯಿ ಉಳಿತಾಯವಾಗುತ್ತಂತೆ. ಸೊ ಯಾರಾದ್ರೂ ಶ್ರೀಮಂತರು ಗೃಹ ಜ್ಯೋತಿ ಯೋಜನೆ ಬೇಡ ಅಂತ ಮುಂದೆ ಬಂದ್ರೆ ಅವರನ್ನ ಉತ್ಸಾಹ ಕೊಡ್ತೀವಿ, ಅಂದ್ರೆ ಅವರನ್ನ ಪ್ರೋತ್ಸಾಹಿಸ್ತೀವಿ ಅಂತಾನೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಶಕ್ತಿ ಯೋಜನೆ ಅಡಿಯಲ್ಲಿ ಸರ್ಕಾರಿ ನೌಕರರು ಹೊರ ಬಂದ್ರೆ ಪುರುಷ ವಿದ್ಯಾರ್ಥಿಗಳ ಫ್ರೀ ಬಸ್ಗೆ ಹಣ ಹೊಂದಿಸಲು ಅನುಕೂಲವಾಗಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಶ್ರೀಮಂತರು ಉಳ್ಳವರು ಗ್ಯಾರಂಟಿ ಯೋಜನೆಗಳನ್ನ ಸ್ವಯಂ ಪ್ರೇರಿತವಾಗಿ ಬಿಟ್ಟು ಕೊಡಬಹುದು, ಇದಕ್ಕೋಸ್ಕರ ಅಂತ ಅವರನ್ನ ಪ್ರೋತ್ಸಾಹಿಸಬೇಕು ಅಂತಾನೂ ಕೂಡ ಸರ್ಕಾರ ಹೇಳಿದೆ ವೀಕ್ಷಕರೇ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಇನ್ನು BPL ಕಾರ್ಡು, ರೇಷನ್ ಕಾರ್ಡ್ ಇದ್ರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇದೆ. ಮೊದಲನೇದ್ದು ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 5 kg ಹೆಚ್ಚುವರಿ ಅಕ್ಕಿಯನ್ನೇ ವಿತರಣೆ ಮಾಡಲು ಸರ್ಕಾರ ಈಗ ನಿರ್ಧಾರ ಮಾಡಿದೆ. ತುಂಬಾ ಜನ ರಾಗಿ ವಿತರಣೆ ಬೇಡ ಅಂತ ಹೇಳ್ತಾ ಇದ್ರು. ಸೊ ಈಗ ಸರ್ಕಾರ ಹೆಚ್ಚುವರಿ 5 kg ಅಕ್ಕಿ ವಿತರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನೋಡಿ, 2 kg ರಾಗಿ ಮತ್ತು 8 kg ಅಕ್ಕಿ ವಿತರಣೆಗೆ ಮೊದಲೇ ಸರ್ಕಾರದಿಂದ ಒಂದು ಗ್ರೀನ್ ಸಿಗ್ನಲ್ ಬಂದಿತ್ತು. ಆದ್ರೆ ಕೆಲವು ಕಡೆಗೆ ರಾಗಿ ಹೆಚ್ಚು ಬಳಕೆ ಮಾಡ್ತಿರ್ಲಿಲ್ಲ, ಜೋಳ ವಿತರಣೆ ಮಾಡಬೇಕಾಗಿತ್ತು, ಆದ್ರೆ ಜೋಳ ವಿತರಣೆ ಕೂಡ ಒಂದು ಕಡೆಗೆ ಆಗಿಲ್ಲ. ಸೊ ವೀಕ್ಷಕರೇ, ಈಗ ಅಕ್ಕಿಯನ್ನ 5 kg ಹೆಚ್ಚುವರಿಯಾಗಿ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ BPL ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಮತ್ತೊಂದೇನಂದ್ರೆ, ನೋಡಿ, ಉಚಿತವಾಗಿ ನಿಮಗೆ ಚಿಕಿತ್ಸೆ ಕೂಡ ಸಿಗುತ್ತೆ. ಹೌದು, ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಕಾರ್ಡ್ ಅಡಿಯಲ್ಲಿ ಕೇವಲ BPL ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಯೋಜನೆ ಮಾತ್ರ ಅಲ್ಲ, ನಿಮಗೆ ಆಸ್ಪತ್ರೆಗಳಲ್ಲಿ ಫ್ರೀ ಆಗಿ ಉಚಿತವಾಗಿ ಚಿಕಿತ್ಸೆ ಕೊಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ಮುಂದಿನ ಬರೋ ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ಅಪ್ಡೇಟ್ ಕೊಡಲಿದ್ದೇವೆ. ಸೊ BPL ಕಾರ್ಡ್ ಇದ್ದವರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ ಇನ್ಮುಂದೆ 7 kg ಅಕ್ಕಿ ಒಬ್ಬ ವ್ಯಕ್ತಿಗೆ ಕೊಡಲು ನಿರ್ಧಾರವನ್ನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರತಿ ತಿಂಗಳು ರೇಷನ್ ಕೊಡ್ತಾರಲ್ಲ, ಇಲ್ಲಿ ನೋಡಿ ಒಟ್ಟು 35 kg ಉಚಿತ ಆಹಾರ ಧನ ವಿತರಣೆ ಮಾಡಲು ನಿರ್ಧಾರ ಕೂಡ ಮಾಡಲಾಗಿತ್ತು. ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಕುಟುಂಬದ ಸದಸ್ಯರನ್ನ ಲೆಕ್ಕಿಸದೆ ಪ್ರತಿ ತಿಂಗಳು 35 kg ಅಷ್ಟು ಉಚಿತ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ತಾ ಇದ್ರು. ಆದ್ರೆ ಮುಂದಿನ ಬರೋ ದಿನಗಳಿಂದ ಅಂದ್ರೆ ಇನ್ನು ಕೆಲವೇ ತಿಂಗಳಲ್ಲಿ ಇದು ಚೇಂಜ್ ಆಗುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿಗೆ 7 kg ಆಹಾರ ಧಾನ್ಯವನ್ನ ವಿತರಣೆ ಮಾಡಲಾಗುತ್ತಂತೆ. ಈ ಮೂಲಕ 5 ಜನ ಇದ್ರೆ ಅವರಿಗೆ 35 kg, 5ಕ್ಕಿಂತ ಹೆಚ್ಚು ಜನ ಇದ್ರು ಕೂಡ ಅವರಿಗೆ 35 kg ಆಹಾರ ಧಾನ್ಯಗಳನ್ನ ವಿತರಣೆ ಮಾಡಲು ನಿರ್ಧಾರ ತಗೊಳ್ಳಲು ಚಿಂತನೆ ಶುರು ಮಾಡಲಾಗಿದೆ. ಇದು ಒಂದು ಶಾಕಿಂಗ್ ಸುದ್ದಿ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ ಇಂದಿರಾ ಕಿಟ್ ವಿತರಣೆ ಇನ್ನೂ ಕೂಡ ಚರ್ಚೆಗೆ ಬರ್ತಾ ಇಲ್ಲ. ಹೌದು, ಕರ್ನಾಟಕ ಸರ್ಕಾರದಿಂದ ಜೂನ್ ತಿಂಗಳಲ್ಲಿ ವಿತರಣೆ ಆಗುತ್ತೆ ಇಂದಿರಾ ಕಿಟ್ಟು. ಅಕ್ಕಿ ಬದಲಾಗಿ 5 kg ಅಕ್ಕಿ ಕೊಟ್ಟು 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಹೇಳಿಕೆ ಮೊದಲೇ ಕೊಟ್ಟಿದ್ರು. 6 ತಿಂಗಳ ಹಿಂದೆ ಯೋಜನೆ ಕೂಡ ಚಾಲನೆ ಕೊಡಲಾಗಿತ್ತು. ಆದ್ರೆ ಇನ್ನೂ ಕೂಡ ಜನರ ಕೈಗೆ ಅಧಿಕೃತವಾಗಿ ಇಂದಿರಾ ಕಿಟ್ ವಿತರಣೆ ಆಗಿಲ್ಲ. ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಇತ್ತ ಕೇಂದ್ರದಿಂದ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನು ಸದ್ಯಕ್ಕೆ ಇಂದಿರಾ ಕಿಟ್ ವಿತರಣೆ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. 5 kg ಅಕ್ಕಿ ಹೆಚ್ಚುವರಿ ವಿತರಣೆ
ಮಾಡಲಾಗುತ್ತೆ. ಅಂದ್ರೆ ಮೊದಲು ಯಾವ ತರ ವಿತರಣೆ ಇತ್ತೋ ಅದೇ ಒಂದು ಕಂಟಿನ್ಯೂ ಆಗಲಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು 14 ಲಕ್ಷ ಅನರ್ಹ BPL ಕಾರ್ಡ್ಗಳು APL ಕಾರ್ಡ್ಗೆ ವರ್ಗಾವಣೆ ಆಗಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. 14 ಲಕ್ಷ BPL ಕಾರ್ಡ್ಗಳು ಮತ್ತೆ ಕರ್ನಾಟಕದಲ್ಲಿ ಬಂದ್ ಆಗ್ತಾ ಇದ್ದಾವೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ SIR ಬಗ್ಗೆ ಜಾಗೃತರಾಗಿರ್ಬೇಕು, ಹೋದ್ರೆ ಮಾರಣ ಹೋಮ ನಿಶ್ಚಿತ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಹೌದು, ನಮ್ಮ ಕರ್ನಾಟಕದಲ್ಲಿ ಈಗ ಜೂನ್ 30ರಿಂದ ಜುಲೈ 29ನೇ ತಾರೀಕಿನವರೆಗೆ 1 ತಿಂಗಳ ಕಾಲ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಸೂಚನೆಯನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ. ಎದಕ್ಕಂದ್ರೆ ಈಗ ಈ ಒಂದು SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನಿದೆ ನೋಡಿ, ಇದು ಮತದಾನದ ಹಕ್ಕು ಪಡ್ಕೊಳ್ಳೋದಕ್ಕೆ ತುಂಬಾ ಇಂಪಾರ್ಟೆಂಟು. ಅಂದ್ರೆ ನಿಮ್ಮ ಮನೆಗೆ ಈ 1 ತಿಂಗಳು ಅಂದ್ರೆ ಜುಲೈ ತಿಂಗಳಿಂದಲೇ ನಿಮ್ಮ ಮನೆಗೆ BLO ಅಧಿಕಾರಿಗಳು ಬಂದು ಎನ್ಯುಮರೇಷನ್ ಅರ್ಜಿಯನ್ನ ಕೊಡ್ತಾರೆ. ಆ ಒಂದು ಅರ್ಜಿಯಲ್ಲಿ ಇದ್ದ ಎಲ್ಲಾ ಒಂದು ಮಾಹಿತಿಗಳನ್ನ ಸರಿಯಾಗಿ ಭರ್ತಿ ಮಾಡಿ ಸ್ವೀಕೃತಿ ದೃಢೀಕರಣ ಪಡಿಬೇಕು ನೀವು. ಅಂದ್ರೆ ಯಾರಾದ್ರೂ SIR ಇಲ್ಲಿ ಭಾಗಿಯಾಗಿಲ್ಲ ಅಂದ್ರೆ, ಅರ್ಜಿ ತುಂಬಿ ವಾಪಸ್ ಕೊಡಲಿಲ್ಲ ಅಂದ್ರೆ ನೀವು ಮತದಾನ ಮಾಡುವಂತೆ ಇಲ್ಲ ಅಂತ ಆಗ್ಬಿಡುತ್ತೆ. ಅಂದ್ರೆ ನಿಮ್ದು ಈಗ ಇದ್ದ ಮತದಾನ ಹಕ್ಕು ಹೋಗ್ಬಿಡುತ್ತೆ. ಮತದಾನದ ಹಕ್ಕು ಹೋಗ್ಬಿಡ್ತಪ್ಪ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಲಾಭನೂ ಸಿಗಲ್ಲ, ಇತ್ತ ಕೇಂದ್ರದ ಯೋಜನೆಗಳ ಲಾಭನೂ ಕೂಡ ಸಿಗಲ್ವಂತೆ. ಸೊ SIR ಈಗ ಶುರುವಾಗ್ತಾ ಇದೆ. ಮನೆ ಮನೆಗೆ ಭೇಟಿ ಕೂಡ BLO ಅಧಿಕಾರಿಗಳು ಮಾಡಲಿದ್ದಾರೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಕರ್ನಾಟಕದಲ್ಲಿ ಈಗ ಮತ್ತೆ ಭಾರಿ ಮಳೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅಂತ ನಿಮಗೆ ಮೊದಲು ಹೇಳೋದಾದ್ರೆ, ಮೊದಲಿಗೆ ಮುಖ್ಯವಾಗಿ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯೆಲ್ಲೋ ಅಲರ್ಟ್ ಅಂದ್ರೆ ಜಾಸ್ತಿ ಮಳೆ ಆಗಬಹುದು ಅಂತ ಹೇಳಲಾಗುತ್ತೆ. ಚಿಕ್ಕಮಗಳೂರು, ಹಾಸನ, ಕೊಡಗು ಸೇರಿದಂತೆ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲೂ ಕೂಡ ಸಾಧಾರಣ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆ ಆಗಲಿದೆ ಅಂತಲೂ ಕೂಡ ಹವಾಮಾನ ಇಲಾಖೆಯಿಂದ ಒಂದು ಮಾಹಿತಿ ಕೂಡ ಇಲ್ಲಿ ಸಿಕ್ಕಿರುವಂತದ್ದು. ಸೊ ವೀಕ್ಷಕರೇ, ಬಿರುಗಾಳಿ ಸಹಿತ ಗುಡುಗು ಮಿಂಚು ಹಾಗೂ ಭಾರಿ ಒಂದು ಮಳೆ ಆಗೋದ್ರಿಂದ ಜನರು ಸ್ವಲ್ಪ ಹುಷಾರಾಗಿರ್ಬೇಕು. ಅಂದ್ರೆ 1 ವಾರಗಳ ಕಾಲ ಮತ್ತೆ ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಬಳ್ಳಾರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ರಾಮನಗರ, ಶಿವಮೊಗ್ಗ, ತುಮಕೂರು, ವಿಜಯನಗರ, ಬೆಂಗಳೂರು ನಗರ, ಗ್ರಾಮಾಂತರ ಜಿಲ್ಲೆಗಳಲ್ಲೂ ಕೂಡ ಹಗುರವಾದ ಮಳೆ ಆಗುವ ನಿರೀಕ್ಷೆ ಇದೆ ಅಂತಾನೂ ಕೂಡ ಹೇಳಲಾಗಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.